ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಸೋಮವಾರ 22ನೇ ತಾರೀಕು ಜನವರಿ ಶ್ರೀರಾಮನ ಮಂದಿರ ಉದ್ಘಾಟನೆ ಅಯೋಧ್ಯೆ ಒಳಗೆ ನಡೆಯಕತ್ತೈತ್ರಿ. ಇಡೀ ಭಾರತ ದೇಶ ತುಂಬ ಸಂಭ್ರಮ ಆಚರಿಸಕತ್ತಾರು. ಹಂಗೆ ನಮ್ಮ ಗಲ್ಲಿ ಒಳಗೂ ಶ್ರೀರಾಮನಿಗೆ ಪೂಜೆ ಸಲ್ಲಿಸಾಕತ್ತಾರು. ಆ ವಿಡಿಯೋನು ನೀವು ಈ ಲಾಗ್ ಒಳಗೆ ನೋಡ್ಕೋಬೋದು. ಹಂಗೆ ನಾನು ಇವತ್ತು ಮಧ್ಯಾಹ್ನದ ಅಡುಗೆನ ರೆಸಿಪಿಗಳನ್ನ ನಾನಿಲ್ಲಿ ಶೇರ್ ಮಾಡೀನಿ, ಅದನ್ನು ನೀವು ನೋಡ್ಬೋದು. ಇವಾಗ ಮುಂಜಾನೆ ನಾನಿಲ್ಲಿ ನಾಷ್ಟಕ್ಕೆ ಪಾಸ್ತಾ ಮಾಡಾಕತ್ತೀನಿ. ಮಧ್ಯಾಹ್ನದ ಅಡುಗೆನೂ ಪ್ರಿಪೇರ್ ಮಾಡಾಕತ್ತೀನಿ. ಇವಾಗ ನಾನು ಪಾಸ್ತಾದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಕತ್ತೀನಿ. ಈಗ ಸಮ ಪ್ರಮಾಣ ಒಳಗೆ ನಾನಿಲ್ಲಿ ಟೊಮ್ಯಾಟೊ ಉಳ್ಳಾಗಡ್ಡಿ ತೊಗೊಂಡೀನಿ, ಅಲ್ಲ ಒಂದು ಸ್ವಲ್ಪ, ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿ ಸಪ್ಪಿಸುಲದ ನಾನಿಲ್ಲೇ ಎಲ್ಲನೂ ಅಷ್ಟೂ ನೀರಾಗ ಕುದಿಸಾಕತ್ತೀನಿ ರೀ. ಒಂದು ಕುದಿ ಕುದ್ರನ ಗ್ರೇವಿ ತುಂಬ ಚೆನ್ನಾಗಿ ಆಗ್ತಿರ್ತದ ನೋಡ್ರಿ. ಇವಾಗ ನಾನು ಮರ್ತೀನಿ ಒಂದೆರಡು ಮೆಣಸಿನ್ಕಾಯಿನೂ ಇದ್ರೊಳಗನ ಕುದಿಸಾಕತ್ತೀನಿ. ಬೇಕಾದ್ರೆ ಹಾಕೋಬೋದು ಮೆಣಸಿನ್ಕಾಯಿ, ಇಲ್ಲಾರ ಖಾರದ ಪುಡಿ ಇಲ್ಲ ಅಷ್ಟೇ ಆದ್ರೂ ಪಾಸ್ತಾರ ಚಲೋ ಆಗ್ತೈತಿ. ಈಗ ನೋಡ್ರಿ ಆ ಕಡೆ ಅದ ಕುದೀಲಿ, ಈ ಕಡೆ ನಾನಿಲ್ಲೇ ಪಾಸ್ತಾ ಮಾಡೋಕ್ಕೆ ಪಾಸ್ತಾ ಕುದ್ಸಕ್ಕೆ ನೀರು ಇಟ್ಟೇನಿ ರೀ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಅಂದ್ರೆ ಬಿಡಿಸಿಯಾಗಿರ್ತಾವಂತ ಏಕಸ. ಈಗವ ಚೆನ್ನಾಗಿ ನೀರು ಕುದಿಬೇಕ್ರದ. ಇವಾಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಎಲ್ಲ ಕುದ್ದವು. ಇವಾಗ ಮಿಕ್ಸರ್ ಜಾರ್ ಒಳಗೆ ಹಾಕಿ ಅದನ್ನು ಸಣ್ಣಗೆ ರುಬ್ಕೋಬೇಕು. ಹಿಂಗೆ ನಾನು ಪಾಸ್ತಾ ಎಲ್ಲ ನಾನು ಮಾಡೋಂಗಿಲ್ಲ. ಯಾವಾಗಾರ ಒಮ್ಮೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಾನು ಮಾಡಿಕೊಡ್ತೀನಿ ನನ್ನ ಮಕ್ಕಳಿಗೆ. ಆದರೂ ಹಿಂಗೆಲ್ಲ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಆದ್ರೆ ನಮ್ಮ ಮನೆಯೊಳಗೆ ಇಂಥದ್ದೆಲ್ಲ ಜಾಸ್ತಿ ಮಾಡೋಂಗಿಲ್ಲ ನಾನು. ಈಗ ನೋಡ್ರಿ ಮಿಕ್ಸರ್ ಜಾರಿಗೆ ನಾನಿಲ್ಲೇ ಖಾರದ ಪುಡಿನೂ ಇವಾಗನ ಹಾಕಾಕತ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರ್ಬೇಕು ನೋಡ್ರಿ. ಈಗ ನಾನು ರುಬ್ಕೊಂಬಂದೀನಿ, ಹಿಂಗೆ ಪೇಸ್ಟ್ ಆಗಿರ್ಬೇಕದ. ಈಗ ಮಸಾಲ ಅಂತೂ ಆತು ಪಾಸ್ತಾ ಮಾಡೋಕೆ. ಇನ್ನು ನಾನು ಇಲ್ಲಿ ನೀರು ಇಟ್ಟಿನಲ್ರಿ ಪಾಸ್ತಾ ಕುದ್ಸಾಕ, ಅವು ಕುದಿಯಾಕತ್ತಾವು. ಮತ್ತು ಅದ್ರೊಳಗೆ ನಾನಿಲ್ಲೇ ಪಾಸ್ತಾನ ಹಾಕಾಕತ್ತೀನಿ. ಇದು ಒಂದು ಕುದಿ ಕುದ್ರೆ ಜಲ್ದಿ ಕುದಿತಾವ್ರಿ ಇವ. ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಕ್ಕೆ ಒಂದಕ್ಕೊಂದು ಅಂಟ್ಕೋತಾವ್ರವ. ಇವಾಗ ನೋಡ್ರಿ ಪಾಸ್ತಾ ಕುದ್ದ ರೆಡಿ ಆಗೈತಿ. ಅದ್ರೊಳಗೆ ನಾನಿಲ್ಲೇ ತಣ್ಣೀರು ಹಾಕಾಕತ್ತೀನಿ. ತಣ್ಣೀರು ಹಾಕಿರ ಅವು ಎಷ್ಟು ಕುದಿರ್ತಾವಲ್ರಿ ಅಷ್ಟು ಕುದಿತಾವು. ಇಲ್ಲಕ್ಕೆ ಇನ್ನೂ ಬಿಸಿನೀರೊಳಗೆ ಇದ್ರವ ಹಿಂಗೆ ಭಾಳ ಅಳ್ತಾವ್ರವ ನೋಡ್ರಿ. ಈಗ ನಾನು ಒಂದು ಚಾನ್ಗಿ ತೊಗೊಂಡು ಅದ್ರೊಳಗೆ ಬಸದ ಹಂಗೆ ಇಡಾತೀನಿ. ಅವನ್ನ ಇಟ್ರೆ ಚೆನ್ನಾಗಿ ಬರ್ತಾವಂಥೇಳಿ ಉದುರಾಗೆ. ಈಗ ಅದಕ್ಕೆ ಒಗ್ಗರಣೆ ಮಾಡೋಣ ಬರ್ರಿ. ನಾನಿಲ್ಲೇ 3 ಸ್ಪೂನಷ್ಟು ಎಣ್ಣೆ ಹಾಕೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಅದಕ್ಕೆ ಏನು ರುಬ್ಬಿಟ್ಟಿರ್ತೇವಲ್ರಿ ನಾವು ಇದನ್ನು ಪೇಸ್ಟನ್ನು ಹಾಕಬೇಕು, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ. ಇದ ಮೇನ್ ಮಸಾಲ ನೋಡ್ರಿ ಪಾಸ್ತಾಕ್ಕೆ. ಇವಾಗ ಎಲ್ಲ ಮಸಾಲೆನ ನಾನು ಮಿಕ್ಸರ್ ಜಾರ್ ಒಳಗೆ ಇನ್ನೊಂದು ಸ್ವಲ್ಪ ಐತಿ. ಮತ್ತು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಏನು ಕುದಿಸಿದ ನೀರು ಉಳಿದಿರ್ತಾವಲ್ರಿ ಅದನ್ನ ನಾನು ಮಿಕ್ಸರ್ ಜಾರ್ ಒಳಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಇದನ್ನು ಮಾಡಿ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನು ಎಲ್ಲ ಗ್ರೇವಿನ ನಾನು ಬಾಣಲೆ ಒಳಗೆ ಹಾಕಾಕತ್ತೀನಿ. ಒಂದು ಸ್ವಲ್ಪ ಕುದಿಬೇಕ್ರಿ. ಆಲ್ರೆಡಿ ಕುದ್ದ ನಾನಿಲ್ಲೇ ಮಿಕ್ಸರ್ ಒಳಗೆ ಹಾಕಿದ್ರಿಂದ ಒಂದು ಸ್ವಲ್ಪ ಕುದಿದ್ದ ಒಂದು ಕುದಿ ಕುದ್ರೆ ಸಾಕು. ಈಗ ನಾನು ಅರಿಶಿನ ಹಾಕಾಕತ್ತೀನಿ, ಅರ್ಧ ಸ್ಪೂನಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ.
ನಮ್ಮ ಮನೆಯೊಳಗೆ ಹಿಂಗೇನು ಮಾಡಿರೋನು ಮತ್ತು ಜೋಳದ ರೊಟ್ಟಿ ಮಾಡಬೇಕಾ ನಾವು. ಅದ್ರ ಸಲುವಾಗಿ ನಾನಿಲ್ಲಿ ಇಂಥ ಅಡುಗೆಗೆ ನಾನು ಇಂಟ್ರೆಸ್ಟ್ ಕೊಡೋಂಗಿಲ್ಲ. ಇದು ಭಾಳ ಕೆಲಸನೂ ಆಗ್ತೈತಿ. ಹೊಳ್ಳಿ ಇವಾಗ ಅದನ್ನು ಅರಿಶಿನ ಉಪ್ಪ ಎಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ಕುದಿಬೇಕ್ರಿ. ಅದ ಉಪ್ಪ ಖಾರ ಹಿಡಿಬೇಕು. ನನ್ನ ಸಣ್ಣ ಮಗಗಂತೂ ತುಂಬ ಇಷ್ಟ ಇದೆ. ಈಗ ನೋಡ್ರಿ ನಾನು ಖಾರ ಮತ್ತು ಟೊಮೆಟೊ ಹುಳಿ ಇರ್ತೈತಲ್ರಿ, ಅದ್ರ ಸಲುವಾಗಿ ಉಪ್ಪು ಹುಳಿ ಎಲ್ಲ ಒಂದು ಸ್ವಲ್ಪ ಮೇಂಟೈನ್ ಆಗಲಿ ಅಂತೇಳಿ ಒಂದಿಟ್ಟು ಸಕ್ಕರೆ ಹಾಕಾಕತ್ತೀನಿ. ಈಗ ಏನು ನಾವು ಕುದಿಸಿ ಆರಿಟ್ಟಿದ್ವಲ್ರಿ ಪಾಸ್ತಾ, ಅವನು ಈಗ ನಾನು ಗ್ರೇವಿ ಒಳಗೆ ಹಾಕಿ ಗಲಿಸಿ ಒಂದು ಮಿಕ್ಸ್ ಕೊಡಾಕತ್ತೀನಿ. ಈಗ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಗಟ್ಟಿ ಅನ್ಸಾಕತ್ರೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಯಾಸ ನಾವು ಒಂದು 2 ನಿಮಿಷ ಅದನ್ನು ಕುದಿಸ್ಬೇಕು. ಅವು ಪಾಸ್ತಾ ಎಲ್ಲ ಸಪ್ಪು ಇರ್ತೈತಲ್ರಿ, ಉಪ್ಪು ಏನೂ ಇರೋಂಗಿಲ್ಲ. ಇದ್ರೊಳಗನ ಉಪ್ಪು ಖಾರ ಹಿಡಿಬೇಕಂತೇಳಿ ಒಂದು 2 ನಿಮಿಷ ಕುದಿಸ್ಬೇಕು ಅದನ್ನು. ನಾನಿಲ್ಲೇ ಲಾಸ್ಟಿಗೆ ಮಸಾಲೆ ಪುಡಿ ಹಾಕಿನ್ರಿ, ಚಿಕನ್ ಮಸಾಲ ಪುಡಿ ಅದ. ಮತ್ತಿಲ್ಲೇ ಕ್ಯಾಬೇಜನ್ನು ಹೆಂಗಾದರೂ ಕೊಚ್ಚಿದ್ದಿತ್ತಂತೆ ಅದನ್ನು ಒಂದು ಸ್ವಲ್ಪ ಮೇಲೆ ಒದಗಿಸೀನಿ. ಲಾಸ್ಟಿಗೆ ಅದನ್ನು ಮಿಕ್ಸ್ ಮಾಡುವಳ್ದಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ನಾನು. ಪಾಸ್ತಾ ಅಂತೂ ಸೂಪರಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು ರೀ. ಅದು ನನಗಂತೂ ಇಷ್ಟ ಆಯಿತು, ನಾನು ತಿಂದೀನಿ. ನಾ ಅಷ್ಟೇನು ಇಷ್ಟಪಡಂಗಿಲ್ಲ ಅದನ್ನು. ಸೂಪರಾಗಿ ಬಂದಿತ್ತು ರೀ. ಅದು ಬಿಸಿ ಬಿಸಿ ಇರುವಾಗನ ತಿನ್ಬೇಕ್ರಿ ಅದನ್ನು, ಅಂದ್ರೆ ಅದು ಗ್ರೇವಿ ಎಲ್ಲ ಚೆನ್ನಾಗಿರ್ತೈತಿ. ಆಮೇಲೆ ಆರಿದ್ದಿಂದ ಮತ್ತು ಗಟ್ಟಿ ಆಗ್ತೈತ್ರಿ ಅದು. ನೋಡ್ರಿ ಈಗ ನನ್ನ ಸಣ್ಣ ಮಗಗೆ ಪಾಸ್ತಾ ನಾನು ಪ್ಲೇಟ್ ಒಳಗೆ ಹಾಕಿ ಕೊಡಾಕತ್ತೀನಿ. ಪಾಸ್ತಾ ರೆಡಿ ಆಗೋ ಮಟನೂ ನನ್ನ ಕಡೆನೇ ಇದ್ರಿ. ಅವ ನನಗೆ ಸಹಾಯ ಮಾಡ್ಕೊತ ಯಾವಾಗ ಆಗ್ತೈತೆ ಮಮ್ಮಿ ಜಲ್ದಿ ಮಾಡಂತ ಕಾಡಾಕತ್ತಿದ್ರಿ. ಅವಂಗ ಫಸ್ಟ್ ನಾನು ಒಂದು ಪ್ಲೇಟ್ ಒಳಗೆ ಹಾಕಿ ಕೊಟ್ಟೇನಿ. ಪಾಸ್ತಾದ ಮೇಲೆ ಹಂಗೆ ತಿಂದರೂ ಬರ್ತೈತೆ ಅಂತ ಅಂದರೂ ಕೇಳಲಿಲ್ಲ ನನ್ನ ಮಗ. ಮತ್ತು ಹೋಗಿ ಅಂಗಡಿಗೆ ಹೋಗಿ ಟೊಮೆಟೊ ಸಾಸನ್ನು ತೊಗೊಂಬಂದ್ರಿ ಅವ. ಅದನ್ನು ಹಾಕೊಂಡನು ತಿಂತೀನಿ ಮಮ್ಮಿ ಅಂತಂದ. ಮತ್ತೊಂದು ಸ್ವಲ್ಪ ಹಾಕಿ ಕೊಟ್ನಿ ನಾನು. ನೋಡ್ರಿ ಇದ ಕೆಲಸನ ನನಗೆ ಭಾಳ ಆಯ್ತು. ಮತ್ತು ಮಧ್ಯಾಹ್ನದ ಅಡುಗೆ ಮಾಡ್ಬೇಕಂದ್ರೆ ಬೇಜಾರು ಬರಾಕಾಯಿತು. ಇನ್ನು ಮತ್ತು ಮಧ್ಯಾಹ್ನದ ಅಡುಗೆನೂ ನಾನು ರೆಡಿ ಮಾಡ್ಬೇಕ್ರಿ. ಈಗ ಮಧ್ಯಾಹ್ನದ ಅಡುಗೆನೂ ನಾನಿಲ್ಲೇ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಹೆಂಗಾದ್ರೂ ನನ್ನ ಮಗಳು ಕ್ಯಾಬೇಜ್ ಕೊಚ್ಚಿದ್ಲು, ಅದನ್ನ ಒಗ್ಗರಣೆ ಕೊಡೋದಷ್ಟು ಇತ್ತು ರೀ. ಒಗ್ಗರಣೆ ಕೊಟ್ಟು ಮತ್ತು ಜೋಳದ ರೊಟ್ಟಿನೂ ಬಡಿಬೇಕು. ಕೆಲಸ ಅಂತೂ ಭಾಳ ಆಗ್ತೈತಿ. ಆದರೂ ನನ್ನ ಮಗಳದ ಅಂತೆ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತ್ರಿ ಅದು. ಈಗ ನಾನು ಉಳ್ಳಾಗಡ್ಡಿ ಟೊಮೆಟೊ ಕ್ಯಾಬೇಜ್ ಪಲ್ಯ ನಾನಿಲ್ಲೇ ಮಾಡಾಕತ್ತೀನಿ ನೋಡ್ರಿ. ಈಗ ಅದಕ್ಕೆ ಒಗ್ಗರಣೆ ಕೊಡಾಕತ್ತೀನಿ. ಹಸಿ ಖಾರದ ಕ್ಯಾಬೇಜ್ ಮಾಡತ್ತೀನಿ ನಾನು. ಇದನ್ನು ನಾನು ಒಂದು 3-4 ಥರದ ಗತೆನ ಮಾಡ್ತೀನಿ. ಇವಾಗ ಹಸಿ ಖಾರ ಹಾಕಿ ಮಾಡಾಕತ್ತೀನಿ. ಮತ್ತು ಅದಕ್ಕೆ ಬ್ಯಾಳಿನೂ ನೆನೆಸಿಟ್ಟೇನಿ. ತೊಗರಿ ಬ್ಯಾಳಿ ರೀ. ಇದು ಸಿಂಪಲ್ ರೆಸಿಪಿ, ಅಷ್ಟು ಟೇಸ್ಟಿಯಾಗೇನು ಇರ್ತೈತಿ. ಈಗ ನೋಡಿರಿ ತೊಗರಿಬೇಳೆ ನೆನೆಸಿದ್ದು ಆಮೇಲೆ ಕ್ಯಾಬೇಜ್ ಕೊಚ್ಚಿದ್ದು ನಾನಿಲ್ಲೇ ಎಣ್ಣೆ ಒಳಗನ ತಾಸಾಕತ್ತೀನಿ. ನೀರು ಒಟ್ಟು ಸೇರಿಸೋದ್ಲೇನ ಪಲ್ಯ ರೆಡಿ ಮಾಡೇನಿ ನಾನು ಅದನ್ನು. ಕ್ಯಾಬೇಜ ಎಳಿದು ಭಾಳ ಇತ್ತು. ಇಲ್ಲಕ್ಕೆ ಒಂದು ಸ್ವಲ್ಪ ಬಲ್ತಿದ್ದಿದ್ರೆ ಅದನ್ನು ಕುದಿಸೇ ಬಸಿತಾರು. ಇಲ್ಲಕ್ಕೆ ತೆವ್ಯಾಗ ಹಾಕಿ ನಾವು ಹುರಿತೇವ್ರಿ ಹೆಚ್ಚಾಗಿ. ಈಗ ಹಂಗೆ ಮಾಡಾಕತ್ತೀನಿ ನಾನು. ನೋಡಿರಿ ಕ್ಯಾಬೇಜ್ ಪಲ್ಯ ಹೆಂಗಾದ್ರೂ ರೆಡಿ ಆಯಿತು. ಇನ್ನು ಜೋಳದ ರೊಟ್ಟಿ ಮಾಡಬೇಕು. ಈ ಚಾನಲ್ ನಿಮಗೆ ಇಷ್ಟ ಆದ್ರೆ, ಈ ವಿಡಿಯೋಗಳ ರೆಸಿಪಿಗಳು ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ನೋಡಿರಿ ನಮ್ಮ ಮನೆಯೊಳಗೆ ಎಷ್ಟೋ ಅಡುಗೆ ಮಾಡಿರೋನು ಎಣ್ಣೆ ಪದಾರ್ಥದಿಂದ ಒಂದರ ಐಟಮ್ ಬೇಕಾ ಅಂತಾರೆ ನಮ್ಮ ಮನೆಯವ್ರು. ಬಜೀರ ಮಾಡಂತಾರೋ ಇಲ್ಲಾರ ಹಿಂಗೇನಾರ ಕುರ್ಕುರಿ ಇಂಥವೆಲ್ಲ ಮತ್ತು ಅಂಗಡಿಯಂತ್ರ ತೊಗೊಂಬಂದಾದರೂ ತಿಂತಾರೆ ಅವ್ರು. ಅದಕ್ಕೆ ಏನು ಮಾಡೀನಿ ಅಂದ್ರೆ ಇಂಥ ಪಾಪಡಿ ಇದ್ದಿದ್ದು ಭಾಳ ದಿನ ಆಗಿತ್ತು. ಭಾಳ ದಿನ ಅಂದರೂ ಒಂದು 2 ತಿಂಗಳರ ಆಗಿತ್ತು. ಅವನೇನು ಮಾಡೋದಂತ ಎಲ್ಲನೂ ನಾನು
ಭಾಳಷ್ಟು ಮಾಡಿ ಕರೆದ ಒಂದು ಡಬ್ಬಿ ಒಳಗೆ ಹಾಕಿಟ್ರಾತಂತೆ ಯೋಚನೆ ಮಾಡೀನಿ. ಮತ್ತು ಅವನಷ್ಟು ನಾನಿಲ್ಲೇ ಕರೆದ್ನಿ. ಒಂದು ಬೋಗೋನಿ ತುಂಬ ಶ್ಯಾಂಡ್ಗಿ ಕರೆದೇನ್ರಿ ನಾನು. ಕರೆದ ಉಪ್ಪು ಖಾರ ಕಲಿಸಿಟ್ರಾತಂತೇಳಿ ಮಾಡೀನ್ರಿ ಅವನ್ನ. ನೋಡಿರಿ ಇಷ್ಟಕ್ಕೊಂದು ಶ್ಯಾಂಡ್ಗಿ ಕರೆದೇನಿ. ನಮ್ಮ ಮನೆಯೊಳಗೆ ಕೈಪಲ್ಯ ರೊಟ್ಟಿ ಏನು ಬೇಕಾದಿದ್ರು ಎಣ್ಣೆ ಪದಾರ್ಥ ಒಳಗಿಂದ ಒಂದರ ಐಟಮ್ ತಿನ್ನಕ್ಕೆ ಬೇಕಾರಿ ಅವ್ರಿಗೆ. ನೋಡಿರಿ ಇವ ಮಧ್ಯಾಹ್ನನ ಖಾಲಿ ಆದವು ರೀ. ಅವ ಇಷ್ಟು ಕರೆದ್ರೂ ಭಾಳ ರುಚಿಯಾಗಿರ್ತಾವ್ರಿ ಇವ. ನೋಡಿರಿ ಅಂಗಡಿ ಒಳಗೆ ತರೋಕ್ಕಿಂತ ಹಿಂಗೆ ನಾವು ಮನೆಯೊಳಗೆ ಮಾಡಿಟ್ರೆ ರೊಕ್ಕನೂ ಸೇವ್ ಆಕ್ಕವು. ಹಂಗೆ ಮತ್ತು ಎಣ್ಣೆ ಪದಾರ್ಥನೂ ಕ್ವಾಲಿಟಿ ಚಲೋ ಇರ್ತೈತಿ ಮನೆಯಾಗಿಂದ. ನೋಡಿರಿ ನಾನು ಇಷ್ಟು ಕರೆದಿಟ್ನಿ. ಆಮೇಲೆ ಅದಕ್ಕೆ ಕರಿ ಉಪ್ಪು ಅಂತಾರಲ್ರಿ ಅದನ್ನು ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ನಾನು ಇಲ್ಲಿ ಹಾಕಿ ಗಲಿಸಿಟ್ಟೇನ್ರಿ ಅವನ್ನ. ಹೆಣ್ಮಕ್ಳು ಹೆಂಗೆ ಬೇಕಾದಂಗೆ ಕೆಲಸ ಮಾಡಿರೋನು ಕೆಲಸ ತೀರಂಗಿಲ್ಲ. ಇವ ನೋಡ್ರಿ ಅವನಷ್ಟು ನಾನಿಲ್ಲೇ ಒಂದು ಪ್ಲಾಸ್ಟಿಕ್ ಡಬ್ಬಾದಾಗ ಹಾಕಿಟ್ಟು ಬಿಡ್ತೇನೆ. ಹಿಂಗೆ ಯಾವಾಗಾರ ಒಮ್ಮೊಮ್ಮೆ ನಾನು ಕರೆದ ಭಾಳಷ್ಟು ಕರೆದ ಕೆಲಸ ಹಿಂಗೆ ಡಬ್ಬಿ ಒಳಗೆ ಇಟ್ಟಿರ್ತೀನಿ. ಇಲ್ಲಕ್ಕೆ ಖಾಲಿ ಆದಾಗ ಮತ್ತು ಅಂಗಡಿಯಿಂದ ಕುರ್ಕುರಿ ತಂದಾದರೂ ತಿಂತಾರೆ ನಮ್ಮ ಮನ್ಯಾಗ. ನೋಡ್ರಿ ಈಗ ಮಧ್ಯಾಹ್ನದ ಊಟದ ಎಲ್ಲ ರೆಡಿ ಆಗೈತಿ. ಈಗ ಅವರಿಗೆ ನಮ್ಮ ಮನೆಯವ್ರಿಗೆ ತಾಟ ಹಚ್ಚಿ ಕೊಡ್ಬೇಕ್ರಿ. ಈಗ ನಾನು ಕ್ಯಾಬೇಜ್ ಪಲ್ಯ ಮತ್ತು ಏನದು ಪಾಸ್ತಾ ಮಾಡೀನಲ್ರಿ ಅದನ್ನೂ ಒಂದು ಸ್ವಲ್ಪ ಹಾಕಿ ಕೊಡಾಕತ್ತೀನಿ. ಅವರು ಅಷ್ಟೇನು ಇಷ್ಟಪಡಂಗಿಲ್ಲ, ಆದರೂ ರುಚಿಯಾಗೈತೆ ಅಂತೇಳಿ ಎಲ್ಲ ಹುಡುಗರು ಹೇಳ್ಕೊಡ್ದೆ ಮತ್ತೊಂದು ಸ್ವಲ್ಪ ಹಾಕಿ ಕೊಡು ಅಂತಂದರು. ಅದನ್ನು ಒಟ್ಟು ಹಾಕಿ ಕೊಟ್ಟೇನಿ ನಾನು. ನೋಡಿರಿ ಜೋಳದ ರೊಟ್ಟಿನೂ ಬಡದ್ದೀನಿ ಮತ್ತು ಮೊಸರು ಶ್ಯಾಂಡ್ಗಿ ಇವತ್ತಿನ ಮಧ್ಯಾಹ್ನದ ಊಟದ ರೆಸಿಪಿ ನೋಡ್ರಿ. ಇವೆಲ್ಲ ಇಷ್ಟು ನಮ್ಮೂರೊಳಗೆ ಶ್ರೀರಾಮಂದ ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿರು. ಅದ್ರದ್ದು ವಿಡಿಯೋಗಳು ಅದಾವ್ರಿ. ರೈತರ ಏನಿರ್ತಾರಲ್ರಿ ಎತ್ತುಗಳು ತೊಗೊಂಬಂದು ಕೆಲಸ ಅವನು ಇದನ್ನು ಮಾಡ್ಯಾರ ಅವ್ರು. ಮತ್ತು ನಮ್ಮ ಗಲ್ಲಿ ಒಳಗೂ ಶ್ರೀರಾಮನ ಪೂಜೆ ಮಾಡಿದಾರು. ಆ ವಿಡಿಯೋನು ನೀವು ನೋಡಿ. ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗ್ದಿಂಬಲ್ಲಿ ಸಿಗ್ತೀನಿ. ನಮಸ್ಕಾರ.